ಸೊ ಹೇಲೋ ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಹೇಗಿದ್ದೀರಾ ನೀವೆಲ್ಲರೂ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ. ಅದ್ ಹೇಳ್ತಾರಲ್ಲ, ನಾಯಿ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ದಿನ ಪೂರ್ತಿ ಬೇರೆ ಏರಿಯಾ ನಾಯಿ ಜೊತೆ ಸೇರಿ ಬೀದಿ ಬೀದಿ ಸುತ್ತಾಡಿದ್ರು ರಾತ್ರಿ ಆದ ತಕ್ಷಣ ತನ್ನ ಏರಿಯಾಕ್ಕೆ ತಾನೇ ಬರ್ತಾನೆ. ನಾನಿವತ್ತು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಅವ್ರ ಕ್ಯಾರೆಕ್ಟರ್ ನಾಯಿಗಿಂತ ಕಡೆ ಆಗ್ಬಿಟ್ಟು. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ರೆಸೆಂಟಿಂಗ್ ಯು ದ ನ್ಯಾಷನಲ್ ಕ್ರಶ್ ಆಫ್ ಇಂಡಿಯಾ ಹೂ ಇಸ್ ಫ್ರಮ್ ಹೈದರಾಬಾದ್, ತೆಲಂಗಾಣ, ರಶ್ಮಿಕಾ ಮಂದಾನ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ಬೇಕು, ಇವ್ನು ಹೈದರಾಬಾದ್ ತೆಲಂಗಾಣ ಅಂತ ಯಾಕೆ ಹೇಳ್ತಿದ್ದಾನೆ ಅಂತ. ಜಾಸ್ತಿ ಯೋಚನೆ ಮಾಡಬೇಡಿ, ಈ ವಿಡಿಯೋನ ಪೂರ್ತಿ ನೋಡಿ. Because I'm from Hyderabad. I have come alone and today I hope I am a part of all of your family and thank you. ರಶ್ಮಿಕಾ ಮಂದಾನ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಹೇಳಿದ್ ಯಾಕೆ, ಇದ್ರ ಹಿಂದೆ ರೀಸನ್ ಏನಿದೆ, ಇವ್ರು ಹೇಳಿರೋದು ಸರಿನಾ ಇಲ್ವಾ ಅಂತ ಮಾತಾಡೋಣ ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಒಂದು ಫಿಲ್ಮ್ ರಿಲೀಸ್ ಆಗ್ತಿದೆ ಅಂದ್ರೆ ಆ ಫಿಲ್ಮ್ ಪ್ರಮೋಷನ್ ಮಾಡೋದಂತೂ ಪಕ್ಕ. ಮೇಕರ್ಸ್ ತನ್ನ ಫಿಲ್ಮ್ ಜಾಸ್ತಿ ಜನರ ಹತ್ರ ಹೋಗ್ಬೇಕು, ಜಾಸ್ತಿ ಆಡಿಯನ್ಸ್ ನ ಆ ಫಿಲ್ಮ್ ರೀಚ್ ಮಾಡ್ಬೇಕು ಅಂತ ಜಾಗಕ್ಕೆ ಹೋಗಿ ಪ್ರಮೋಷನ್ ನ ಮಾಡಿ. ಆ ಟೈಮಲ್ಲಿ ಮೇಕರ್ಸ್ ನಮ್ಮ ಮಂದನ ಅಕ್ಕನ ಕೈಗೆ ಮೈಕ್ ಕೊಟ್ಟಿ ಒಂದೆರಡು ಮಾತಾಡಿ ಅಂತ ಮಾತಾಡಕ್ ಕೊಡ್ತಾರೆ. ಅದಕ್ಕೆ 14th of February ರಿಲೀಸ್ ಆಗ್ತಿರೋ ವಿಕಿ ಕೌಶಲ್ ಅಂಡ್ ರಶ್ಮಿಕಾ ಮಂದನ ಸ್ಟಾರರ್ ಛಾವಾ ಫಿಲ್ಮ್ ನ ಪ್ರಮೋಷನ್ ಇವರು ಹೈದರಾಬಾದ್ ಬಂದಿದ್ರು. ಅಲ್ಲಿರೋ ಹೈದರಾಬಾದ್ ಆಡಿಯನ್ಸ್ ನ ಇವ್ರು ಇಂಪ್ರೆಸ್ ಮಾಡೋದಕ್ಕೆ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಹೇಳ್ಬಿಡ್ತಾರೆ. ಯೂಶುವಲಿ ಸೆಲೆಬ್ರಿಟೀಸ್ ಪ್ರಮೋಷನ್ ಬಂದಾಗ ಸಿಂಪತಿಗೆ ಏನ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ನಾನು ಇಲ್ಲಿ ತನಕ ಒಬ್ಳೆ ಬಂದಿರೋದು, ನನ್ನ ಹಿಂದೆ ಯಾರು ಸಪೋರ್ಟ್ ಇಲ್ಲ, ನಾನು ಈಗ ನಿಮ್ ಫ್ಯಾಮಿಲಿ ಅಂತ ಹೇಳಿ ಸಿಂಪತಿನ ಗೇನ್ ಮಾಡ್ತಾ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಾ ಕರೆಕ್ಟ್ ಆಗಿದೆ, ಬಟ್ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಹೇಳಿರೋದೊಂದು ತಪ್ಪಾಗಿದೆ. ಅಕಾರ್ಡಿಂಗ್ ಟು ವಿಕಿಪೀಡಿಯಾ 1996ರಲ್ಲಿ ಈ ರಶ್ಮಿಕಾ ಮಂದನ ವಿರಾಜ್ಪೇಟು, ಕೊಡಗು ಡಿಸ್ಟ್ರಿಕ್ಟ್, ಕರ್ನಾಟಕದಲ್ಲಿ ಜನ್ಮಿಸಿದ್ದಾರೆ. ಬಟ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಹೈದರಾಬಾದ್ ಇಂದ ಬಂದಿರೋದು, ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರು. ಒಳ್ಳೇದ್ ಮಾಡ್ತದ ಮನುಷ್ಯ ಎಷ್ಟೇ ಆಳ್ವಾಗಿ ಬೆಳೆದ್ರು ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ರೂಟ್ಸ್ ಯಾವ್ದು ಅಂತ ಯಾವಾಗ್ಲೂ ಮರೆಯಕ್ ಹೋಗ್ಬಾರ್ದು. ಬಟ್ ಈ ಮಂದನಕ್ಕ ಕರ್ನಾಟಕದಲ್ಲಿ ಹುಟ್ಟಿ, ಕರ್ನಾಟಕದಲ್ಲಿ ಬೆಳ್ದಿ, ಕನ್ನಡ ಸಿನಿಮಾ ಇಂಡಸ್ಟ್ರಿನ ತನ್ನ ಫಿಲ್ಮ್ ಕರಿಯರ್ ನ ಸ್ಟಾರ್ಟ್ ಮಾಡಿ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಹೇಳೋದು ಯಾವ ಮಟ್ಟಕ್ಕೆ ಸರಿ? ಒಳ್ಳೇದ್ ಮಾಡ್ತದ. ನೀವು ಯೋಚನೆ ಮಾಡ್ತಿರ್ಬೇಕು, ಈ ನನ್ ಮಗ ರಶ್ಮಿಕಾ ಮಂದನ ರೋಸ್ಟ್ ಅಂತ ಟೈಟಲ್ ಅಲ್ಲಿ ಹಾಕ್ಬಿಟ್ಟು ಇಲ್ಲಿ ಬರೀ ಮಾತಾಡ್ತಾನೆ ಅವನಲ್ಲ. ಯಾಕೆ ನಾನ್ ರೋಸ್ಟ್ ಮಾಡ್ತಿಲ್ಲ ಅಂದ್ರೆ ನಮ್ ಜನರು ಇವಳು ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಫಸ್ಟ್ ರೋಸ್ಟ್ ಟೋಸ್ಟ್ ಮಾಡಿ ಇವಳನ್ನ ಪೋಸ್ಟ್ ಮಾಡ್ಬಿಟ್ಟಿದ್ದಾರೆ. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾನೋ ನೀನ್? ಅಂದ್ರೆ ನಮ್ ಕನ್ನಡಿಗರು ರಶ್ಮಿಕಾ ಮಂದನನ್ನ ರೋಸ್ಟ್ ಟೋಸ್ಟ್ ಹೆಂಗ್ ಮಾಡಿದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತ ನೋಡೋಣ ಬನ್ನಿ. ನಮ್ ಕೌಶಿಕಣ ನೋಡಿ, ಸ್ಟೇ ಇನ್ ಹೈದರಾಬಾದ್, ಡೋಂಟ್ ಎವರ್ ಡೇರ್ ಟು ಕಮ್ ಟು ಕರ್ನಾಟಕ ಅಂತ ಹಾಕಿದ್ದಾರೆ. ಹಂಗಂದ್ರೆ ನಮ್ ಕೌಶಿಕಣ ಇಂಡೈರೆಕ್ಟ್ ಆಗಿ ಅಕ್ಕನ್ ಕರ್ನಾಟಕ ಮತ್ತೆ ಬಂದ್ಬಿಟ್ರೆ ಸರಿ ಇರಲ್ಲ ಅಂತ ಹೇಳ್ತಿದ್ದೆ. ಕಡೆ ನಮ್ ತೇಜಣ್ಣ ಕರ್ನಾಟಕಕ್ಕೆ ಈ ರಶ್ಮಿಕಾ ಮಂದನ ಬೇಡವೇ ಬೇಡ, ಹೈದರಾಬಾದ್ ನ ಕರ್ನಾಟಕದಿಂದ ಈ ರಶ್ಮಿಕಾ ಮಂದನ ಫ್ರೀ ಗಿಫ್ಟ್ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾವ್ರೆ. ನೀನ್ ಹೆಂಗೆ ಕರ್ನಾಟಕದಲ್ಲಿ ಹುಟ್ಟಿ ಹೈದರಾಬಾದ್ ಅಂತ ಹೇಳ್ತಿದೀಯ, ನಾನು ಹಂಗೆ RCB ನ ಸಪೋರ್ಟ್ ಮಾಡಕ್ಕೆ ಮಾರ್ಸಲ್ ಹುಟ್ಟಿ ಅರ್ತಿಗ್ ಬಂದಿದ್ದೆ. ಜೋಕ್ಸ್ ಅಪಾರ್ಟ್ ಗೈಸ್, ನಾವು ಫೇಮಸ್ ಆದ್ಮೇಲೆ ಏನ್ ಮಾತಾಡ್ತೀವಿ ಏನ್ ಮಾಡ್ತೀವಿ ಅಂತ ತುಂಬಾ ಅಂದ್ರೆ ತುಂಬಾನೇ ಮ್ಯಾಟರ್ ಆಗುತ್ತೆ. ಇಲ್ಲೇ ನೋಡಿ, ರಶ್ಮಿಕಾ ಮಂದನ ತನ್ನ ಕರಿಯರ್ ಪೀಕ್ ಅಲ್ಲ ಕಡೆ ಎನಿಮಲ್ 800 crore ಕಲೆಕ್ಷನ್ ಮಾಡಿದ್ರೆ, ಇನ್ನೊಂದ್ ಕಡೆ ಪುಷ್ಪ 2 1800 ಕೋಟಿ ಕಲೆಕ್ಷನ್ ಮಾಡುತ್ತೆ. ಮತ್ತೆ ಈಗ ತಾನೇ ರಿಲೀಸ್ ಆಗಿರೋ ಛಾವಾ 2025 ಈದಿಗೆ ರಿಲೀಸ್ ಆಗ್ತಿರೋ ಸಲ್ಮಾನ್ ಖಾನ್ ಇಂದು ಸಿಕಂದರ್ ಯಾವ ಲೆವೆಲ್ ಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅಂತ ನಾನ್ ಹೇಳೋ ಅವಶ್ಯಕತೆ ನಿಮಗೆ ಏನೂ ಇಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಲಾಸ್ಟ್ ಅಲ್ಲಿ ನಾನು ಹೇಳೋ ಮಾತು ಒಂದೇ, ಹಿಂಗೆಲ್ಲ ಮಾತಾಡಿದ್ರೆ ನೀವು ಫೇಸ್ ಮಾಡ್ಬೇಕು ಜನರ ಕಾಟ. ಮತ್ತೆ ಇದೇ ರಿಪೀಟ್ ಆದ್ರೆ ನಮ್ ಜನರು ಹಾಕ್ತಾರೆ ನಿಮಗೆ ಸ್ಲಿಪ್ಪರ್ ಹಾರ, ಅದು ಬ್ರ್ಯಾಂಡ್ And that is for the video guys. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡಿ, ಯಾರಿಗೂ ಯಾವ್ದೇ ತರ ಹೇಟ್ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನೆಕ್ಸ್ಟ್ ವಿಡಿಯೋ ಯಾರ ಮೇಲೆ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ, ಟೇಕ್ ಕೇರ್. ಏನೋ ಬೇಕು ನಿನಗೆ, ಏನೋ ಬೇಕು. ಓಕೆ ಫ್ರೆಂಡ್, ಬಾಯ್.